ನಮಸ್ತೆ ಸ್ನೇಹಿತರೆ, ನಿನ್ನೆ ಅಂದ್ರೆ ಜುಲೈ 1ನೇ ತಾರೀಕು ರೈಲ್ವೆ ಇಲಾಖೆಯಿಂದ ರೈಲ್ ಒನ್ ಅನ್ನೋ ಒಂದು ಅಪ್ಲಿಕೇಶನ್ ನ ರಿಲೀಸ್ ಮಾಡಿದ್ದಾರೆ. ಈ ಅಪ್ಲಿಕೇಶನ್ ಇಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ನೋಟ ನಿಮ್ಮ ಮುಂದೆ. ಮೊದಲು ಪ್ಲೇ ಸ್ಟೋರ್ ಓಪನ್ ಮಾಡಿ. ಪ್ಲೇ ಸ್ಟೋರ್ ಓಪನ್ ಮಾಡಾದ್ಮೇಲೆ ಸರ್ಚ್ ಬಾಕ್ಸ್ ಅಲ್ಲಿ ರೈಲ್ ಒನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ನಿಮ್ಗೆ ಆ ಅಪ್ಲಿಕೇಶನ್ ಬರುತ್ತೆ. ಅದನ್ನ ಓಪನ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ನಾನು ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕೆ ಓಪನ್ ಅನ್ನೋ ಒಂದು ಆಪ್ಷನ್ ಬರ್ತಾ ಇದೆ. ನೆಕ್ಸ್ಟ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮ್ಗೆ ನೀವು ರಿಜಿಸ್ಟರ್ ಆಗ್ಬೋದು, ಇಲ್ಲಾಂದ್ರೆ ಲಾಗಿನ್ ಆಸ್ ಗೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಬೋದು. ನಾನು ಇಲ್ಲಿ ಲಾಗಿನ್ ಆಸ್ ಗೆಸ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಒಂದು OTP ಬರುತ್ತೆ. OTP ನಮೂದಿಸಿ. ಅದೆಲ್ಲ ಆದ್ಮೇಲೆ ನಮ್ಗೆ ಅದರಲ್ಲಿ ಡೀಟೇಲ್ಸ್ ಬರುತ್ತೆ. ಆಫರಿಂಗ್ ಸರ್ವಿಸಸ್ ಅಂತ, ಅಂದ್ರೆ ಏನೇನು ಸೇವೆಗಳಿದಾವೆ ಅನ್ನೋದು ಲೀಸ್ಟ್ ನಮ್ಗೆ ಅಲ್ಲಿ ಕಾಣಿಸುತ್ತೆ. ನಮ್ಗೆ ಮೇನ್ PNR ನಂಬರ್ ಬೇಕು, ಫುಡ್ ಆರ್ಡರ್ ಮಾಡಬೇಕು ಇಲ್ಲ ರೀಫಂಡ್ಗೆ. PNR ಅಂದ್ರೆ ಪ್ಯಾಸೆಂಜರ್ ನೇಮ್ ರೆಕಾರ್ಡ್ ಅಂತ, ಇದೊಂದು ಯೂನಿಕ್ ನಂಬರ್ ಆಗಿರುತ್ತೆ. ಅಂದ್ರೆ ನಾವು ಟಿಕೆಟ್ ಬುಕ್ ಮಾಡಿದಾಗ ಈ ನಂಬರ್ನ ನಮ್ಗೆ ಕೊಟ್ಟಿರ್ತಾರೆ. ನಿಮ್ಗೆ ಏನಾದ್ರು ಈ ಕಂಟೆಂಟ್ ಇಷ್ಟ ಆದರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.